ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮಸಾಲ ಟೀ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದ್ಸರಿ ನೋಡ್ಕೊಂಡು ಬರೋಣ. ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬಾ ಖುಷಿನೂ ಕೊಡುತ್ತೆ ಮನಸ್ಸಿಗೆ ಟೀ ಕುಡಿಯೋದ್ರಿಂದ. ಬನ್ನಿ ಒಂದ್ಸರಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ ಆಲ್ರೆಡಿ 1 ಲೋಟ ಅಷ್ಟು ನೀರು ಹಾಕಿ ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆಗಿದೆ. ಇವಾಗ ಇದಕ್ಕೆ 1 ಪೀಸಷ್ಟು ಚಕ್ಕೆ, 1 ಏಲಕ್ಕಿ, 3 ಲವಂಗ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಯ್ತಿದ್ದ ಹಾಗೆ ಸ್ವಲ್ಪ 1 ಇಂಚು ಶುಂಠಿನ ಜಜ್ಜಿಬಿಟ್ಟು ಇದನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮತ್ತು ಪುದೀನ ಮತ್ತು ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ, ಮನೆಯಲ್ಲೇ ಬಿಟ್ಟಿದ್ದಂಥದ್ದು. ಸೊ ಫ್ರೆಶ್ಶಾಗಿ ಕಿತ್ಕೊಂಡು ಮಾಡೋದ್ರಿಂದ ರುಚಿ ಬೇರೆಯೇ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಾಯಿರೋದು, ಹಾಗಾಗಿ ಕಡಿಮೆ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಟೀ ಪೌಡರ್ ಸ್ವಲ್ಪ ಬೇಯಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ ಈ ಎಲೆಗಳನ್ನೆಲ್ಲ ಹಾಕಿರೋದ್ರಿಂದ 1 ನಿಮಿಷ ಅಷ್ಟು ಇದು ಬೇಯಬೇಕಾಗತ್ತೆ. ಬೇಯೋದಕ್ಕೆ ಶುರುವಾಗಿದ್ದ ತಕ್ಷಣ ಎಲ್ಲದ್ರ ಬಣ್ಣನೂ ಬಿಟ್ಕೊಳ್ಳುತ್ತೆ. ನೋಡಿ, ಇದು ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಘಮನೂ ಬರ್ತಾ ಇದೆ. ಒಂದು ಬಾರಿ ಈ ಥರ ತಿರುಗಿಸೋದ್ರಿಂದ ಮಿಕ್ಸ್ ಆಗುತ್ತೆ ಅಂತ ಹೇಳಿ. ಸೊ ಇದೆಲ್ಲ ಈಗ ಬೆಂದಿರೋದು ಸಾಕು ನನಗಿದಿಷ್ಟು. ಇವಾಗ ನಾನು ಇದಕ್ಕೆ ಸಾವಯವ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ಸಾವಯವ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಆರ್ಗ್ಯಾನಿಕ್ ಇದು ತುಂಬ ಚೆನ್ನಾಗಿರುತ್ತೆ. ಮೊದಲೇ ಹಾಕೋದ್ರಿಂದ ಟೀನೂ ಏನೂ ಒಡೆಯೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೇಲಿ ನಾವು ಸಿಹಿಗೆ ಎಲ್ಲದಕ್ಕೂ ಇದನ್ನೇ ಬಳಸೋದು. ಈಗ ಅದೆಲ್ಲ ಬೆಂದಾಗಿದೆ. ಇವಾಗ ನಾನು ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಮಿಕ್ಸ್ ಆಗಿದ ತಕ್ಷಣ ಒಂದು ನಿಮಿಷ ಇದು ಕುದ್ರೆ ಸಾಕು. ಒಂದು ಕುದಿ ಬರ್ತಿದ್ದಂಗೆ ಟೀ ರೆಡಿ ಆಯಿತು. ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮಾಡೋ ರೀತಿ ಟೀ ಈ ಥರ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಟೀ ರೆಡಿಯಾಗಿದೆ. ಸೊ ಇಲ್ಲಿ ನಾನು 2 ಲೋಟ ಇಟ್ಕೊಂಡಿದ್ದೀನಿ, ಇಬ್ಬರಿಗಾಗುವಷ್ಟು. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತೇಳಿ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.